ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಘಾತ ಸೂಚಿಗಳು ಮತ್ತು ಘಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ, ಇವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ, ಇವುಗಳ ಬೆಲೆಗಳನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಬಿಡಿಸೋಣ ನೋಡಿ. 3ರ ಘಾತ 0 ಪ್ಲಸ್ 4ರ ಘಾತಾಂಕ -1 ಬ್ರಾಕೆಟ್ ಕ್ಲೋಸ್ ಗುಣಾಕಾರ 2ರ ಘಾತ 2 ಅಂತೇಳಿ ಪ್ರಶ್ನೆ ಇದೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂದಾಗ, ಮೊದಲನೇದಾಗಿ ಈ ಬ್ರಾಕೆಟ್ ಅನ್ನ ಬಿಡಿಸ್ಬೇಕು. ಆಮೇಲೆ ಈ ಬ್ರಾಕೆಟ್ ಅನ್ನ ಬಿಡಿಸಿದ ಆಮೇಲೆ ಬಂದಂತ ಉತ್ತರಕ್ಕೆ ಈ ಸಂಖ್ಯೆಯಿಂದ ಲೆಕ್ಕವನ್ನು ಬಿಡಿಸಬೇಕಾಗಿದೆ. ಹಾಗೆ ನೋಡಿ, ಇಲ್ಲಿ ನೋಡಿ 3ರ ಘಾತಾಂಕ 0. ಹಾಗಾದ್ರೆ ಯಾವುದೇ ಸಂಖ್ಯೆಯ ಘಾತಾಂಕ 0 ಇದ್ರೆ ಅದ್ರ ಉತ್ತರ ಏನಾಗ್ತಾ ಇದೆ ಅಂದ್ರೆ 1. ಹಾಗೆ ನೋಡಿ, 3ರ ಘಾತಾಂಕ 0 ಅಂದ್ರೆ 1 ಆಯ್ತು. ಎಷ್ಟಾಯ್ತು? 1 ಪ್ಲಸ್ ನೋಡಿ 4ರ ಘಾತಾಂಕ -1. ಹಾಗಾದ್ರೆ 4ರ ಘಾತಾಂಕ -1 ಅನ್ನ ನಾವು ಯಾವ ರೀತಿಯಾಗಿ ಬರಿಬಹುದು ಅಂದಾಗ 1 ಡಿವೈಡೆಡ್ ಬೈ 4. ಯಾಕಂದಾಗ ಇಲ್ಲಿ -1 ಇದೆ, ಇದು ಪ್ಲಸ್ ಆಗ್ಬೇಕಂದ್ರೆ ಅದನ್ನ ಈ ರೀತಿಯಾಗಿ ಕೆಳಗಡೆ ಬರ್ಕೋಬೇಕು. ಇವಾಗ ಏನಾಗ್ತಾ ಇದೆ, ಇದು +1 ಆಗ್ತಾ ಇದೆ. 4ರ ಘಾತಾಂಕ +1. ಹೌದಾ? ಈಗ ನೋಡಿ, 4ರ ಘಾತಾಂಕ 1 ಅಂದ್ರು ಅಷ್ಟೇ, +1 ಅಂದ್ರು ಅಷ್ಟೇ. ಮುಂದೇನಿದೆ ಗುಣಾಕಾರ 2, 2ರ ಘಾತ 2 ಅಂತಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಿಡಿಸೋಣ. ಈಗ ನೋಡಿ 1 ಪ್ಲಸ್ 1 ಡಿವೈಡೆಡ್ ಬೈ 4ರ ಘಾತಾಂಕ 1 ಅಂದ್ರೆ 4ನೇ. ಹೌದಾ? 4ರ ಘಾತಾಂಕ 1 ಅಂದ್ರೆ 4 ಗುಣಾಕಾರ. ಈಗ ನೋಡಿ 2ರ ಘಾತ 2, 2ರ ಘಾತ 2 ಅಂದ್ರೆ 2 ಗುಣಿಸು 2 ಅಂದ್ರೆ 2ನ್ನ 2 ಸಲ ಗುಣಿಸಬೇಕು. ಹಾಗಾದ್ರೆ ಗುಣಿಸಿದಾಗ ಎಷ್ಟಾಗ್ತಾ ಇದೆ? 4 ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ 1ರ ಕೆಳಗೆ ಏನೂ ಇಲ್ಲ, ಏನಂತ ಇಟ್ಕೊಳ್ಳೋಣ, 1 ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇವೆರಡು ಏನಾದವು? ಈಗ ಭಿನ್ನ ರಾಶಿಗಳಾದವು. ಭಿನ್ನ ರಾಶಿಗಳ ಸಂಕಲನವನ್ನು ನಾವು ಮಾಡೋಣ. ಮಾಡಿದಾಗ ಏನಾಗ್ತಾ ಇದೆ ಅಂದ್ರೆ ಲಸ 1 ಮತ್ತು 4ರ ಲಸ 4 ಆಯ್ತು. ಕೆಳಗಡೆ ಇಟ್ಕೋಬೇಕು. 1 ಎಷ್ಟಲೇ 4? 1 4ಲೇ 4. ಇದಕ್ಕೆ ಗುಣಿಸ್ಬೇಕು. 4 ಎಷ್ಟಲೇ 4? 4 1ಲೇ 4. ಈಗ ಇದನ್ನ ಗುಣಿಸೋಣ. 4 ಗುಣಿಸು 1, 4 ಗುಣಿಸು 1 ಎಷ್ಟಾಗ್ತದೆ? 4. ಮುಂದೇನಿದೆ? ಪ್ಲಸ್. ಈಗ 1 ಗುಣಿಸು 1, 1 1ಲೇ 1. ಹಾಗಾದ್ರೆ ಇದೆಷ್ಟಾಯ್ತು? ಇದನ್ನ ನಾವು ಈ ರೀತಿಯಲ್ಲಿ ಬರ್ಕೊಂಡಿದ್ದೇವೆ. ಹೌದಾ? ಇಲ್ಲಿ ನೋಡಿ, ಇದು ಲಸ ಎಷ್ಟು ಬಂತು? 4 ಬಂತು. ಈ ರೀತಿ ಲೆಕ್ಕ ಮಾಡಿದಾಗ ನಮಗೆ 4 + 1 ಬಂತು. ಮುಂದೇನಿದೆ? 4 ಇದೆ. ಗುಣಾಕಾರ 4. ಈಗ ಹೇಗೆ ಮಾಡೋಣ ನೋಡಿ. 4 + 1, 4 + 1 ಅಂದ್ರೆ ಎಷ್ಟು? 5. ಹೌದಾ? ಆಮೇಲೆ ಛೇದದಲ್ಲಿ ಏನಿದೆ? 4 ಇದೆ. ಹಾಗಾದ್ರೆ ಇಲ್ಲಿ ಮುಂದೇನಿದೆ? ಗುಣಾಕಾರ ಇದೆ. ಇದೆಷ್ಟಾಯ್ತು? 4. ಹೌದಾ? ಈಗ ನೋಡಿ, 4 1ಲೇ 4 1ಲೇ ಕ್ಯಾನ್ಸಲ್ ಆಯ್ತು. ಮೇಲೆ ಕೆಳಗೆ ಸೇಮ್ ಅಂಕಿಗಳಿದ್ರೆ ಅವೇನಾಗ್ತಾ ಇದಾವೆ? ಕ್ಯಾನ್ಸಲ್ ಆಗ್ತಾ ಇದಾವೆ. ಹಾಗಾದ್ರೆ 4 4 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನು ಉಳಿತು? ಬರೀ 5 ಅಷ್ಟೇ ಉಳಿತು. ಹಾಗಾದ್ರೆ 3 ಘಾತಾಂಕ 0 ಪ್ಲಸ್ 4 ಘಾತಾಂಕ -1 ಗುಣಾಕಾರ 2ರ ಘಾತಾಂಕ 2. ಇದರ ಬೆಲೆ ಎಷ್ಟಾಗ್ತಾ ಇದೆ? 5 ಆಗ್ತಾ ಇದೆ. ಹೌದಾ? ಇನ್ನ ಇದೇ ರೀತಿಯಲ್ಲಿ ಎರಡನೇ ಲೆಕ್ಕವನ್ನ ನಾವು ಮಾಡೋಣ. 2ರ ಘಾತಾಂಕ -1 ಗುಣಾಕಾರ 4ರ ಘಾತಾಂಕ -1 ಭಾಗಾಕಾರ 2ರ ಘಾತಾಂಕ -2. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಬ್ರಾಕೆಟ್ ಅನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ಘಾತಾಂಕ ಮೈನಸ್ ಇದ್ರೆ ಅದನ್ನ ಪ್ಲಸ್ ಮಾಡ್ಕೋಬೇಕಂದ್ರೆ ಈ ಸಂಖ್ಯೆ ಏನಾಗ್ತಾ ಇದೆ? ಕೆಳಗಡೆ ಬರ್ತಾ ಇದೆ. ಹಾಗಾದ್ರೆ 1 2ರ ಘಾತಾಂಕ 1. ನೋಡಿ, ಈ ಸಂಖ್ಯೆಯನ್ನ ಕೆಳಗಡೆ ಬರ್ಕೊಂಡಾಗ ಅದು ಮೈನಸ್ ಇದ್ದದ್ದು ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಗುಣಾಕಾರ ಇಲ್ಲೂ ಮೈನಸ್ ಇದೆ, ಇದು ಪ್ಲಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? 1 ಡಿವೈಡೆಡ್ ಬೈ 4. ಇದೇನಾಗ್ತಾ ಇದೆ? 1. ಅಂದ್ರೆ ಈ ಸಂಖ್ಯೆಯಿಂದ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ. ಈಗ ಇದಕ್ಕೆ ಬ್ರಾಕೆಟ್ ಹಾಕೋಣ. ಭಾಗಾಕಾರ. ಇಲ್ಲಿ ನೋಡಿ, ಇದು ಮೈನಸ್ ಇದೆ, ಇದು ಪ್ಲಸ್ ಆಗ್ಬೇಕಾಗಿದೆ. ಹಾಗಾದ್ರೆ
ಇದನ್ನು ಕೂಡ ನಾವೇನ್ ಮಾಡೋಣ, ಕೆಳಗಡೆ ಬರ್ಕೊಳ್ಳೋಣ. 2 ಈಗ ನೋಡಿ ಲೆಕ್ಕವನ್ನು ಮಾಡೋಣ. 2 ಅಂದ್ರೆ 2 ಅಷ್ಟೇ, ಹೌದಾ? 1 2 ಅಂಶ ಗುಣಾಕಾರ 4 ಘಾತಾಂಕ 1. 4 ಘಾತಾಂಕ 1 ಅಂದ್ರೆ 4 ಅಷ್ಟೇ. ಈಗ ನೋಡಿ ಭಾಗಾಕಾರ 2 ಘಾತಾಂಕ 2. 2 ಘಾತಾಂಕ 2 ಅಂದ್ರೆ 4. 2 ಆಡ್ಲೆ 4. ಈಗ ಈ ಲೆಕ್ಕವನ್ನ ಮಾಡೋಣ. ಮೊದಲನೇದಾಗಿ ಬ್ರಾಕೆಟ್ ಅನ್ನ ಬಿಡಿಸೋಣ. 1 ಗುಣಿಸು 1 ಎಷ್ಟಾಗ್ತಾ ಇದೆ? 1. ಆಮೇಲೆ 2 ಗುಣಿಸು 4. 2 4 ಎಷ್ಟು? ಎಷ್ಟಾಯ್ತು? 2 4 8 ಆಯ್ತು. ಮುಂದೇನಿದೆ? ಭಾಗಾಕಾರ 1 4 ಹಾಗಾದ್ರೆ ಇದು ಯಾವ ಲೆಕ್ಕ ಆಯ್ತು? ಭಿನ್ನ ರಾಶಿಯ ಭಾಗಾಕಾರ. ಇಂಥ ಲೆಕ್ಕಗಳನ್ನ ನೋಡಿ ಯಾವ ರೀತಿ ಮಾಡೋದಂದ್ರೆ 1 8 ಹಾಗೆ ಇಟ್ಕೋಬೇಕು. ಈ ಭಾಗಾಕಾರ ಇದ್ದದನ್ನ ಗುಣಾಕಾರ ಆಗಿ ಬರ್ಕೋಬೇಕು, ಹೌದಾ? ಈ ಭಾಗಾಕಾರ ಇದ್ದದ್ದು ಗುಣಾಕಾರ ಅಂತಂದ್ರೆ 1 4 ಇದ್ದದ್ದು 4 1 ಆಗ್ತಾ ಇದೆ, ಹೌದಾ? 1 4 ಇದ್ದದ್ದು 4 1 ಆಗಿ ಪರಿವರ್ತನೆ ಆಗ್ತಾ ಇದೆ. ಈಗ ಇದನ್ನ ಕಟ್ತಾ ಬಿಡೋಣ. 4 1 4 2 4 1 4 2 ಈಗ ಎಷ್ಟು ಬಂತು ನೋಡಿ? 1 ಗುಣಿಸು 1 1 1 1 2 ಗುಣಿಸು 1 2 1 2. ಹಾಗಾದ್ರೆ ಇದರ ಉತ್ತರ ಎಷ್ಟು ಬಂತು? 1 2 ಅಂಶ. ಎರಡನೇ ಪ್ರಶ್ನೆಯ ಉತ್ತರ 1 2 ಅಂಶ ಬಂದಿದೆ ಅಂತೇಳಿ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.